ಕಾಡುತ್ತೈತೆ ನೀನೇ ರಾಜಕುಮಾರ. ಪುನೀತ್ ಅವರು, ಸೊ ಮೊದಲನೇ ಸಾರಿ ಯಾವ ರೀತಿಯಾಗಿ ಸಿನಿಮಾ ಶುರು ಆಗಿದ್ದು ಅಂತ ಹೇಳಿದ್ರಿ. ಸಂತೋಷ್ ಅವರು ಬಂದು ಅಪ್ರೋಚ್ ಮಾಡಿದಾಗ ಯೂಶಲಿ ಆಲ್ಮೋಸ್ಟ್ ಈ ಥರದ ಪ್ರಶ್ನೆಗಳು ಕೇಳಿರ್ತೀರಾ, ಬಟ್ ಈ ಒಂದು ರಾಮಾಚಾರಿ ಅನ್ನುವಂಥ ಒಂದು ಬಿಗ್ ಸಿನಿಮಾ ಕೊಟ್ಟಂಥವ್ರು. ಸೊ ಜೊತೆಗೆ ಈಗ ನೆಕ್ಸ್ಟ್ ಮೂವಿ ಅಪ್ಪು ಅವ್ರ ಜೊತೆಗೆ ಮಾಡಬೇಕು ಅಂತ ಇಷ್ಟಪಟ್ಟರು. ಸೊ ಕತೆ ಹೇಳಿದಾಗ ಕತೆಗೆ ಪ್ರಾಮುಖ್ಯತೆ ಕೊಟ್ಟರು ಅಥವಾ ಒಂದು ಆಲ್ರೆಡಿ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ, ಸೊ ಆ ರೀತಿಯಾಗಿ ಹೇಗೆ ಅವ್ರ ಜೊತೆಗಿನ ಕಾಂಬಿನೇಷನ್ ಸ್ಟಾರ್ಟ್ ಆಯಿತು? ಎರಡನ್ನೂ ಅಂತ ಹೇಳ್ಬೋದು. ಹಾಗಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೊದಲನೇದು ಖಂಡಿತವಾಗ್ಲೂ ಕತೆ, ಒಂದು ಕಂಟೆಂಟು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮೊದಲನೇ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದಾಗ ಅದರಲ್ಲಿದ್ದಂಥ ಡೈಲಾಗ್ಸ್ ಇರ್ಬೋದು, ಕೆಲವು ಸೀನ್ಸ್ಗಳನ್ನ ಯೋಚನೆ ಮಾಡಿದಂಥ ರೀತಿ ಇರ್ಬೋದು, ನನಗೆ ತುಂಬ ಇಂಪ್ರೆಸ್ ಆಯಿತು. ಇನ್ಫ್ಯಾಕ್ಟ್ ಅವ್ರಿಗೂ ಕೂಡ ಸಿನಿಮಾ ರಿಲೀಸ್ ಆದಮೇಲೂ ಫೋನ್ ಮಾಡಿ ಹೇಳಿದೆ, ಚೆನ್ನಾಗಿ ಮಾಡಿದ್ರೆ, ತುಂಬ ಡಿಫ್ರೆಂಟ್ ಆಗಿದೆ, ಕೆಲವು ಕಡೆ ಜಾಗಗಳು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಎಸ್ಪೆಷಲಿ ಫಾದರ್ ಆ್ಯಂಡ್ ಸನ್ ರಿಲೇಷನ್ಶಿಪ್ದಾಗಲಿ ಮತ್ತೊಂದಾಗಲಿ ನನಗೆ ಕೆಲವು ಸೀನ್ಸ್ ಹೊಸದಾಗಿ ಕಾಣಿಸ್ತು. ಸೊ ಸಿನಿಮಾ ರಿಲೀಸ್ ಆದಮೇಲೆ ಯಶ್ಗಿರ್ಬೋದು, ನಮ್ಮ ಸಂತೋಷ್ಗಿರ್ಬೋದು, ರಾಧಿಕಾ ಅವ್ರಿಗಿರ್ಬೋದು, ಅವ್ರ ಟೀಮ್ಗೆ ಎಂಟೈರ್ಲಿ ಫೋನ್ ಮಾಡಿ ವಿಶ್ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಅವ್ರು ಬಂದು ಒಂದು ಕತೆ ಹೇಳಿದಾಗ ಎಲ್ಲೋ ಒಂದು ಕಡೆ ಒಂದು ಸೀನ್ ಹೇಳಿದ ಮೇಲೆ ಅವ್ರು ಮೊದಲನೇ ಸಿನಿಮಾ ನೋಡಿದಾಗ ಈ ರೀತಿ ಬರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಅಬವ್ ಆಲ್ ದಟ್ ಒಂದು ಖುಷಿಯಾಗಿ ಹೇಳ್ಕೊಬೇಕಂದ್ರೆ ಈಸ್ ಅ ವೆರಿ ವೆರಿ ಗುಡ್ ರೈಟರ್ ಸಂತೋಷ್. ಸೊ ಹಾಗಾಗಿ ಸಿನಿಮಾಲಿರುವಂಥ ಒಂದು ಕಾನ್ಸೆಪ್ಟ್ ಆಗಲಿ ಮತ್ತೊಂದಾಗಲಿ, ಸೊ ಎಲ್ಲದರಲ್ಲೂ ಒಂಥರ ಇಟ್ಸ್ ವೈಸ್ ವರ್ಸ, ಬಟ್ ಅಬವ್ ಆಲ್ ದಟ್ ಗುಡ್ ಸ್ಟೋರಿ. ಸೊ ಓಕೆ, ಇವಾಗ ಸಂತೋಷ್ ಅವ್ರಿಗೆ ಸೇಮ್ ಕ್ವೆಶನ್ನು, ಬಟ್ ರಾಮಾಚಾರಿ ಸಿನಿಮಾ ಜೊತೆಗೆ ಯಶ್ ಅವರ ಒಂದು ಸಿನಿ ಕರಿಯರ್ಗೆ ಒಂದು ದೊಡ್ಡ ಹೈಪ್ ಕೊಟ್ಟಂತಹ ಸಿನಿಮಾ. ಸೊ ಅದಾದ ನಂತರ ಸೆಕೆಂಡ್ ಮೂವಿ ಪುನೀತ್ ಅವ್ರನ್ನ ಆಯ್ಕೆ ಮಾಡ್ತೀರಾ, ಅಂದರೆ ಇವರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಅಥವಾ ಕತೆ ಆದಮೇಲೆ ಪುನೀತ್ ಅವ್ರಿಗೆ ಅಪ್ರೋಚ್ ಮಾಡಿದ್ದ? ಸೊ ಅದ್ರ ಬಗ್ಗೆ ಹೇಳಿ. ಜೊತೆಗೆ ಪುನೀತ್ ಅವ್ರನ್ನ ಅಪ್ರೋಚ್ ಮಾಡುವಾಗ ಆಲ್ರೆಡಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡು, ಸೊ ಅದೆಲ್ಲ ಜಾಸ್ತಿ ಹೊಗಳಿದ್ರೆ ಆಗಲ್ಲ ಅವರಿಗೆ. ಸೊ ಅದು ಆ ಒಂದು ಅಪ್ರೋಚ್ ಮಾಡುವಾಗ ಒಂದು ಅಳುಕಿತ್ತ ನಿಮಗೆ ಹೇಗೆ ಅಂತ? ಒಂದು ಕತೆ ಬಂದ್ಬಿಟ್ಟು ಇಟ್ ಈಸ್ ಬಿಫೋರ್ ರಾಮಾಚಾರಿ ಮಾಡಿದ್ದೇನೆ. ಅಂದರೆ ಒಂದು ಯಾವ ಸಿನಿಮಾ ಫಸ್ಟ್ ಮಾಡ್ತೀನಿ ನನಗೂ ಗೊತ್ತಿಲ್ಲ, ಯಾವ ಕತೆ ಯಾರು ಹೋಗ್ತಾರೆ ಫಸ್ಟ್ ಗೊತ್ತಿಲ್ಲ. ಸೊ ಆ ಥರದ್ದು ಒಂದು ಬಂಚ್ ಆಫ್ ಸ್ಟೋರೀಸ್ ಮಾಡಿಟ್ಕೊಂಡಾಗ ಒಂದು 5-6 ಲೈನ್ ಇತ್ತು. ಅದರಲ್ಲಿ ಒಂದು ಲೈನ್ ಅದಾಯಿತು, ಆ ಸಿನಿಮಾ ರಾಮಾಚಾರಿ ಆಯಿತು. ಸೊ ನೆಕ್ಸ್ಟ್ ಆ ಸಿನಿಮಾ ಜನ ಒಪ್ಕೊಂಡಿದ್ದ ರೀತಿ, ಆ ಫ್ಯಾಮಿಲಿ ವ್ಯಾಲ್ಯೂಸು, ಅಪ್ಪ ಮಗನ ರಿಲೇಷನ್ ಎಲ್ಲ ನೋಡಿದಾಗ ಐ ಥಿಂಕ್ ಜನ ಇಷ್ಟಪಟ್ಟಿದ್ದಾರೆ. ಸೊ ಐ ಶುಡ್ ಕಮ್ ಅಪ್ ವಿತ್ ಅನದರ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಾವು ಟೀಮ್ ಕೂತ್ ಡಿಸೈಡ್ ಮಾಡಿದ್ವಿ. ಸೊ ಆಗಿದ್ದಂಥ ಒಂದು ಲೈನ್ನ ಡೆವಲಪ್ ಮಾಡಿ, ಸೊ ಅದು ಅಪ್ಪು ಸರ್ಗೆ ಯಾಕೆ ಮಾಡಬೇಕು ಅನ್ಸುವಾಗ ಫ್ಯಾಮಿಲಿ ವ್ಯಾಲ್ಯೂಸು, ಆಮೇಲೆ ಕ್ಯಾನ್ವಾಸ್ ಅವ್ರನ್ನ ಕೇಳ್ತಿತ್ತು. ಅದು ಎವ್ರಿ ಕತೆಗೂ ಒಂದು ಹೀರೋನ, ಅಂದರೆ ನಾವು ಕತೆ ಮಾಡುವಾಗ ಹೀರೋ ತಲೆ ಇಲ್ಲದೆ ಇದ್ರು ಡೆವಲಪ್ ಮಾಡುವಾಗ ಹೀರೋ ತಲೆಯಲ್ಲಿ 100% ಇರಲೇಬೇಕು, ಇಲ್ಲ ನೀವು ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಡೆವಲಪ್ ಮಾಡಿ ಸೊ ಸರ್ಗೆ ಹೋಗಿ February 4th of 2015 ರೀಡಿಂಗ್ ಕೊಟ್ಟು ಕಾನ್ಫಿಡೆನ್ಸ್ ಇತ್ತು 100%. ಅವ್ರು ಒಪ್ಕೋತಾರೆ ಕಾನ್ಫಿಡೆನ್ಸ್ ಅಲ್ಲ, ನಾನು ಕತೆ ಹೇಳ್ತೀನಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದಿತ್ತು. ಸೊ ಆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಹೋಗೋಕ್ಕಾಗಲ್ಲ. ಸೊ ಸರ್ಗೆ ರಾಮಾಚಾರಿ ಇಷ್ಟ ಆಗಿತ್ತು. ಅವ್ರು ಹೇಳ್ದಂಗೆ ಈ ಸೀನ್ಸ್ ನಿಂಗೆ ತೆಗಿಬೋದು, ಬಿಕಾಸ್ ಟು ಎನಿ ಆ್ಯಕ್ಟರ್, ಇವಾಗ ನಮ್ಮ ಹತ್ರನೂ ಬಂದು ಸುಮಾರು ಜನ ಅವಕಾಶ ಕೇಳ್ತಾರೆ, ಇದು ಮಾಡ್ತಾರೆ. ಸೊ ಅವು ನಮಗೂ ಗೊತ್ತಿರಲ್ಲ, ಅವ್ನು ಯಾರು ಹಿಂದೆ ಒಂದು ರೆಫರೆನ್ಸ್ ಅಥವಾ ಮಾಡಿದ್ದೇನಾರು ತಗೊಂಬಂದಾಗ ನಾವು ನಂಬಿ ಒಳ್ಳೆ ಕರ್ಕೊಂಡಿರ್ತೀವಿ. ಅದೇ ಥರ ಇಟ್ಸ್ ನಂಬಿಕೆ ಫ್ಯಾಕ್ಟರ್ ಅಷ್ಟೇ. ಈಗ ಹಿಂದಿನ ಸಿನಿಮಾ ಗೆದ್ದಿದೆ ಅಂದ ತಕ್ಷಣ ಗೆದ್ದವ್ರಿಗೆ ಸಿನಿಮಾ ಮಾಡ್ತಾರೆ ಅನ್ನೋದಲ್ಲ, ಅದು ಇಟ್ಸ್ ಅ ಟ್ರಸ್ಟ್ ಫ್ಯಾಕ್ಟರ್. ಬಿಕಾಸ್ ನೆಕ್ಸ್ಟ್ ನಾವು ಜೊತೆಗೆ 1.5-2 years ಟ್ರಾವೆಲ್ ಮಾಡ್ತೀವಿ. ಸೊ 100% ಯಾರಿಗೆ ಆದರೂ ಕ್ರಾಸ್ ಚೆಕ್ ಇದ್ದೇ ಇರುತ್ತೆ. ಬಟ್ ಅಪ್ಪು ಸರ್ ಫಸ್ಟ್ ಕತೆಗೆ ಇಂಪಾರ್ಟೆನ್ಸ್ ಕೊಟ್ಟರು, ದೆನ್ ಅವರು ಯೋಚನೆ ಮಾಡಿದ ಎಕ್ಸಿಕ್ಯೂಷನ್ ನೆಕ್ಸ್ಟ್ ಅದು. ಸೊ ಪ್ರೀವಿಯಸ್ ಸಿನಿಮಾ ಚೆನ್ನಾಗಿ ಜನ ಒಪ್ಕೊಂಡಿದ್ದರಿಂದ ಸೊ ಅವರ ಎಕ್ಸಾಂಪಲ್ ಕಣ್ ಮುಂದೆ ಇತ್ತು, ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇತ್ತು, ಬೋತ್ ಫ್ಯಾಕ್ಟರ್ ಆಗುತ್ತೆ ಅಂತ ಹೇಳಿ. ಅದು ಆಮೇಲೆ ಮ್ಯೂಚುವಲಿ ಇಬ್ರು ಥಾಟ್ ಪ್ರೊಸೆಸ್, ಯೋಚನೆ ಮಾಡಿದಂಥ ವಿಷಯಗಳು, ಮಾತಾಡ್ತಾ ಇದ್ದಂಥ ವಿಷಯಗಳು, ಸೊ ಎಲ್ಲವೂ ಸಿಂಕ್ ಆಗ್ತಾ ಹೋಯ್ತು. ಇಟ್ಸ್ ಆಲ್ವೇಸ್ ಸಿಂಕ್ ಅಷ್ಟೇ. ಇಟ್ಸ್ ಕ್ರಿಯೇಟಿವಿಟಿ ಬಂದಾಗ ಒಬ್ಬೊಬ್ಬಂದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸಿಂಕ್ ಜೊತೆಗೆ ಇನ್ನೊಂದು ಮೋಸ್ಟ್ಲಿ ಇದು ಕೋಇನ್ಸಿಡೆನ್ಸಾ ಅಥವಾ ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು. ಅಂದರೆ ಯಶ್ ಅವರ ರಾಮಾಚಾರಿ ಸಿನಿಮಾ ನೋಡಿದಾಗ ಸುಮಾರು ಕಡೆ ನಮಗೆ ವಿಷ್ಣುವರ್ಧನ್ ಅವ್ರು ಕಾಣಿಸಿದ್ರು. ಈ ರಾಜಕುಮಾರ ಅಂತ ಸಿನಿಮಾ ಶುರುವಾದಾಗಿಂದ ಅಣ್ಣವರ ಶೇಡು ನಮಗೆಲ್ಲೋ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಕೋಇನ್ಸಿಡೆನ್ಸ್ ಅಥವಾ ಅದಕ್ಕೊಂದು ಕ್ಲಾರಿಫಿಕೇಶನ್? ಕೋಇನ್ಸಿಡೆನ್ಸ್ ಇಂಟೆನ್ಷನಲ್ ಅಂತೂ ಸತ್ಯವಾಗಲೂ ಅಲ್ಲ, ಕೋಇನ್ಸಿಡೆನ್ಸೇ. ಬಟ್ ಅದರಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು ಕತೆ, ಅಂದರೆ ಒಂದು ನಾಗರಾವು ಅಂತ ಒಂದು ಕತೆ ರಾಮಾಚಾರ್ಯನ ಪಾತ್ರದ ಮೇಲೆ ಇದ್ದಿದ್ದು. ಸೊ ವಿಷ್ಣು ಸರ್ ಅದ್ರ ಒಳಗಡೆ ವಿಷ್ಣು ಸರ್, ನಾನು ಪರ್ಟಿಕ್ಯುಲರ್ ಆಗಿ ಅವರು ಪರ್ಸನಲ್ ಇದ್ರ ಮೇಲೆ ಹೋದಂಥದ್ದು ಅಲ್ಲ. ಬಟ್ ಇಲ್ಲಿ ಯಾವುದೇ ಅಣ್ಣವ್ರ ಸಿನಿಮಾಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಬೊಂಬೆ ನೋಡಿರ್ತೀರಿ, ಪಾರಿವಾಳ ನೋಡಿರ್ತೀರಿ, ಅದು ಅನ್ಸ್ಬೋದು ಓ ಆ ಥರದ್ದು ಏನೋ ಮಾಡ್ಬಿಟ್ಟಿರ್ತಾನೆ ಅಂತ, ಅದಲ್ಲ. ಸೊ ಇಟ್ಸ್ ಅ ಗ್ಲಿಮ್ಸ್, ಒಂದು ಮೂಮೆಂಟ್.
ಸೊ ಸಿನಿಮಾದಲ್ಲಿ ಬಂದು ಹೋಗುವಂಥ ಒಂದು ಸಣ್ಣ ಝಲಕ್ ಅಷ್ಟೇ ಅದು. ಇದೇ ಕತೆ ಬೇರೆ, ಇದು ಕಸ್ತೂರಿ ನಿವಾಸಕ್ಕೂ ಸಂಬಂಧಪಟ್ಟಿದ್ದಲ್ಲ, ಅಣ್ಣ ಅವ್ರಿಗೂ ಸಂಬಂಧಪಟ್ಟಿದ್ದಲ್ಲ, ಬಟ್ ಎರಡರದ್ದು ಒಂದು ಆದ್ರೂ ಬಟ್ ಆ ನೆನಪುಗಳನ್ನ ಮತ್ತೊಂದ್ಸರಿ ಜನರ ಮುಂದೆ ತಂದಿಡೋದಂತೂ ಖಂಡಿತವಾಗ್ಲೂ ನಾನೇ ಜನರಲೈಸ್ ಮಾಡಿ ಇದು ಹಿಂಗೆ ಅನ್ಬಿಟ್ರೆ ನೀವು ಅದಕ್ಕೆ ಫಿಕ್ಸ್ ಆಗಿ ನೋಡ್ಬಿಡ್ತೀರಾ. ಅಲ್ಲಿ ಕೂತಾಗ ನಿಮ್ಗೆ ಬೇರೆ ಬೇರೆ ಮೆಮರೀಸ್ ಓಪನ್ ಆಗ್ಬೋದು. ನಿಮ್ಗೆ ಇನ್ನೊಂದು ಯಾವುದೋ ಒಂದು ಅಣ್ಣವ್ರದ್ದು ಯಾವುದೋ ಒಂದು ಸಿನಿಮಾದ ಒಂದು ಪರ್ಫಾರ್ಮೆನ್ಸ್ ಇಷ್ಟ ಆಗಿರುತ್ತೆ, ಅತ್ತಲ್ಲಿರುತ್ತೆ, ಇಲ್ಲಿ ನೋಡಿದಾಗ ಅದೆಲ್ಲೋ ಕನೆಕ್ಟ್ ಆಗುತ್ತೆ. ಆ ಥರದ್ದು ಒಂದು ಕನೆಕ್ಟಿವಿಟಿ ಅಷ್ಟೇ. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಬಿಟ್ಬಿಡ್ತೀವಿ, ಅಂದ್ರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಬಿಟ್ಬಿಟ್ಟಿದೀವಿ ಅದು. ಸೊ ನಾವೇ ಜನರಲೈಸ್ ಮಾಡಿ ಇದು ಹಿಂಗೆ ಅನ್ನೋದಕ್ಕಿಂತ ಅವ್ರು ನೋಡಿ ಅನಲೈಸ್ ಮಾಡಿದಾಗ ನಾವು ಮಾಡಿರೋ ಕೆಲಸಕ್ಕೆ ಒಂದು ವ್ಯಾಲ್ಯೂ, ಅವಾಗ ಅದಕ್ಕೊಂದು ಕರೆಕ್ಟ್ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಓಕೆ, ಸೊ ಅಪ್ಪು ಸಿನಿಮಾಗೆ ಶಿವಣ್ಣ ಒಂದು ಪೋಸ್ ಕೊಟ್ಟಿದ್ದಾರೆ. ಸೊ ಅಭಿಮಾನ ಅದೇ ಥರ ಪೋಸ್ ಕೊಟ್ಟರೆ ಅದು ಅಣ್ಣ ಅವರ ಒಂದು ಪೋಸ್ ಥರ. ಸೊ ಆ ಶೇಡ್ ಅವರು ಕೂಡ ಈ ಸಿನಿಮಾಗೆ, ರಾಜಕುಮಾರ ಸಿನಿಮಾಗೆ ಅದೊಂದು ಟ್ರೆಂಡ್ ಅಷ್ಟೇ. ಇನ್ಫ್ಯಾಕ್ಟ್ ಕಿಲ್ಲಿಂಗ್ ವೀರಪ್ಪನ್ ಶುರು ಆಗಿದ್ದಾಗ ಕಪ್ನ ಇಟ್ಕೊಂಡು ಮಾಡಿದ ಪೋಸ್ ಇತ್ತಲ್ಲ, ಅದೇ ರೀತಿ ಎಲ್ಲರೂ ಡಿ.ಪಿ ಹಾಕೊಂಡ್ರು, ಎಲ್ಲರೂ ಫೋಟೋಸ್ ತಗೊಂಡಿದ್ರು. ಸೊ ಅದೇ ತರ ಇದನ್ನೊಂದು ಟ್ರೆಂಡ್ ಮಾಡ್ಕೊಂಡಿದ್ದಾರೆ. ಒಂದು ಖುಷಿ ಏನಾಗುತ್ತೆ ಅಂದ್ರೆ, ಇವತ್ತು ನಾನು ಸಂತೋಷ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ಕೆಲವು ವಿಡಿಯೋಸ್ ತೋರಿಸ್ತಾ ಇದ್ರು, ರಿಲೀಸ್ ಮಾಡಿರೋ ಹಾಡಿರಲಿ ಅಥವಾ ಬೊಂಬೆ ಹಾಡಿರಲಿ, ಆ ಹಾಡನ್ನ ಹಲವಾರು ಜನ ಬಂದು ಅವರ ವೀಣೆಯಲ್ಲಿ ನುಡಿಸ್ತಿರೋದಾಗಲಿ, ಆಮೇಲೆ ಈ ಡ್ಯಾನ್ಸ್ ಸಾಂಗ್ಗೆ ಬೇರೆ ಊರುಗಳಲ್ಲಿ ಮಕ್ಕಳು ಅವ್ರವ್ರ ಬಟ್ಟೆಗಳನ್ನ ಹೊಲಿಸ್ಕೊಂಡು ಸ್ಟೆಪ್ಸ್ನೆಲ್ಲ ರಿಪೀಟ್ ಮಾಡಿ ತಂದೆಯವ್ರ ಪೋಸ್ಟ್ರೇಟ್, ನನ್ನ ಪೋಸ್ಟ್ರೇಟ್ ಅದಕ್ಕೆ ಡ್ಯಾನ್ಸ್ ಮಾಡಿಕೊಂಡು ಅವರೆಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗಿರೋವಂಥ ಒಂದು ಪ್ರೀತಿ, ಹಾಡುಗಳ ಮೇಲೆ ಒಂದು ವಿಶ್ವಾಸ ತುಂಬ ತುಂಬ ಖುಷಿಯಾಗಿದೆ, ತುಂಬ ಹೆಮ್ಮೆ ಅನಿಸುತ್ತೆ. ಸೊ ನಿಮ್ಮ ಪ್ರೋಗ್ರಾಮ್ ಮೂಲಕ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟ. ಎಕ್ಸಾಕ್ಟ್ಲಿ, ಹಾಡುಗಳು ಅಂತ ಅಂದಾಗ ಅಣ್ಣ ಅವ್ರ ಹಾಡುಗಳನ್ನ ಈಗಲೂ ಕೇಳಿದ್ರು ಕೂಡ ಎಲ್ಲೂ ಕೂಡ ಬೋರೇ ಆಗಲ್ಲ, ರಿಪೀಟ್ ಕೇಳಿದ್ರು ಕೂಡ ಬೇಜಾರಾಗಲ್ಲ. ಅದೇ ಥರ ಆಡಿಸಿ ನೋಡು ಬೀಳಿಸಿ ನೋಡು ಕೂಡ ಎವರ್ ಗ್ರೀನ್ ಸಾಂಗ್, ಇನ್ನು ಎಷ್ಟು ಜನ್ರೇಷನ್ ಬಂದರೂ ಕೂಡ ಇಷ್ಟಪಡೋವಂಥ ಸಾಂಗ್. ಅದೇ ಚಾಯ್ ಬೊಂಬೆ ಹೇಳ್ತೈತಿ ಸಾಂಗು. ಸೊ ಆ ಸಾಂಗ್ ನೋಡಿದಾಗ ಕನೆಕ್ಟ್ ಆಗೋದಂತೂ ಖಂಡಿತವಾಗ್ಲೂ ಸತ್ಯ. ಆ ಲಿರಿಕ್ಸ್ ಆಗಿರ್ಬೋದು, ಶೇಡ್ಸ್ ಆಗಿರ್ಬೋದು, ಅಣ್ಣ ಅವ್ರು ಒಂದ್ಸರಿ ರಪ್ ಅಂತ ಹಿಂಗೆ ಪಾಸಾಗಿ ಹೋಗ್ತಾರೆ ಕಣ್ಮುಂದೆ. ಸೊ ಹಾಗಾಗಿ ಈ ಸಾಂಗ್ನ ಶೂಟ್ ಮಾಡುವಾಗ ಈ ಮಟ್ಟಿಗೆ ಹೈಪ್ ಕ್ರಿಯೇಟ್ ಆಗುತ್ತೆ, ಇಷ್ಟು ಜನ ಮೆಚ್ಕೊಳ್ತಾರೆ ಅಂತ ಅನ್ಕೊಂಡಿದ್ರ? ಇಲ್ಲ, ಸಾಂಗ್ ಬಂದಿದ್ದೆ ಶೂಟ್ ಆದ್ಮೇಲೆ. ಸೊ ಹಾಗಾಗಿ ಸೊ ಸಾಂಗ್ ಹಿಂಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಸಂತೋಷ್ ಕಳಿಸಿದಾಗ ಫಸ್ಟು ಆಡಿಸಿ ನೋಡು ಬಿಡಿಸಿ ನೋಡು ಬಿಟ್ಟು ಕೇಳೋದಕ್ಕೆ ಭಯ ಆಯಿತು. ಬಟ್ ಟ್ಯೂನ್ ಶುರು ಆದಮೇಲೆ ಏನಿಸ್ತು ಅಂದರೆ, ಖಂಡಿತವಾಗ್ಲೂ ಆ ಹಾಡಿಗೆ ನಾವು ಯಾವ ರೀತಿಯಾದ ಒಂದು ಕೊರಗು ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಒಂದು ಒಳ್ಳೆ ಇದೇ ಥರವಾದ ಇನ್ನೊಂದು ಒಳ್ಳೆ ಹಾಡು ಮಾಡಿದ್ದೀವಿ. ಅದು ಕೋಇನ್ಸಿಡೆನ್ಸ್ ನೋಡಿ, ಆ ಹಾಡು ಮಾಡಿದವರು ಜಿ.ಕೆ. ವೆಂಕಟೇಶ್ ಅವರು, ಈಗ ಈ ಹಾಡು ಮಾಡಿದವರು ಹರಿಕೃಷ್ಣ ಅವರು. ಎಲ್ಲೋ ಒಂದು ಕಡೆ ಜಿ.ಕೆ. ವೆಂಕಟೇಶ್ ಅವರ ಮೊಮ್ಮಗಳು ಮದುವೆ ಆಗಿರೋದು ಒಂದು ಹರಿಕೃಷ್ಣ ಅವರು. ಸೊ ಒಂದು ಕಡೆ ಎಲ್ಲದು ರಿಲೇಟ್ ಆಗುತ್ತೆ, ಕನೆಕ್ಷನ್ಸ್ ತುಂಬಾ ಇದೆ, ಸುಮಾರು ಕಡೆ ಇದೆ. ಸೊ ಹಾಗಾಗಿ ಆ ಹಾಡನ್ನು ಅದ್ಭುತವಾಗಿ ಹಾಡಿದ್ರು. ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಂತೋಷ್. ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ಅಮೇಝಿಂಗ್ ವಾಯ್ಸ್ ವಿಜಯ್ ಪ್ರಕಾಶ್ ಸರ್. ಐ ಥಿಂಕ್ ಅಮೇಝಿಂಗ್ ಲಿರಿಕ್ಸ್, ಅಮೇಝಿಂಗ್ ಲಿರಿಕ್ಸ್, ಅಮೇಝಿಂಗ್ ವಾಯ್ಸ್, ಅಮೇಝಿಂಗ್ ಮ್ಯೂಸಿಕ್ ಬೈ ಹರಿಕೃಷ್ಣ. ಫ್ಯಾಬ್ಯುಲಸ್. ನನಗೆ ಹಾಡು ನನ್ನ ಪರ್ಸನಲ್ ಆಗಿ ತುಂಬ ಇಷ್ಟ ಆಗಿದೆ ಹಾಡು. ನೀನೇ ರಾಜಕುಮಾರ.